ಸಹಕಾರ ರಂಗದ ಭೀಷ್ಮನಿಗೆ ಅಭಿನಂದನಾ ಸಮಾರಂಭ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಗದ್ದಿ ಕುರುವಿನ ಕುಪ್ಪ ಕ್ರಾಸ್ ಬಳಿ ಇರುವ ಯಡಿಯೂರಪ್ಪ ಕಲ್ಯಾಣ ಮಂಟಪದಲ್ಲಿ ಕಿತ್ತೂರು ಮಾಜಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಮಹಾಂತೇಶ್ ದೊಡ್ಡಗೌಡ್ರ ಅವರಿಗೆ ತಾಲೂಕಿನ ಎಲ್ಲ ಪಿಕೆಪಿಎಸ್ ಸೊಸೈಟಿಗಳಿಂದ ಬೃಹತ್ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಸತತ 6 ಬಾರಿ ನಿರ್ದೇಶಕರಾಗುವ ಮೂಲಕ ತಾಲೂಕಿನ ಸಮಗ್ರ ಸೊಸೈಟಿ ಹಾಗೂ ರೈತಾಪಿ ವರ್ಗಕ್ಕೆ ವಿಶೇಷ ಯೋಜನೆಗಳನ್ನು ಅಭಿವೃದ್ಧಿ ಪಥದತ್ತ ಸಾಗಿಸಿದ ಹೆಗ್ಗಳಿಕೆ ಡಿಸಿಸಿ ನಿರ್ದೇಶಕರಾದ ಮಹಾಂತೇಶ್ ದೊಡ್ಡಗೌಡರಿಗೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ತದನಂತರ ಮಾತನಾಡಿದ ಡಿಸಿಸಿ ಬ್ಯಾಂಕ್ ನೂತನ ಅಧ್ಯಕ್ಷರಾದ ಅಣ್ಣಾ ಸಾಬ್ ಜೊಲ್ಲೆ, ತಾಲೂಕಿನ ಎಲ್ಲಾ ಪಿಕೆಪಿಎಸ್ ಸೊಸೈಟಿಗಳ ಜ್ವಲಂತ ಸಮಸ್ಯೆಗಳಿಗೆ ತ್ವರಿತ ಗತಿಯಲ್ಲಿ ಸ್ಪಂದಿಸುವ ಮೂಲಕ ಅವುಗಳ ಉತ್ತೇಜಕರಣಕ್ಕೆ ದೊಡ್ಡಗೌಡರು ಸ್ಪಂದಿಸುವುದು ತರುವಾಯ ವಿಜಯಮಾಲೆ ಅವರ ಕೊರಳಿಗೆ ಇದೆ. ಮೂಲತಃ ರೈತ ವರ್ಗದಿಂದಲೇ ಬಂದ ಅವರು ರೈತರ ಕಷ್ಟ ಏನೆಂಬುದನ್ನು ಚೆನ್ನಾಗಿ ಅರಿತಿದ್ದಾರೆ. ಅವರ ಮೂಲಕ ರೈತಾಪಿ ವರ್ಗಕ್ಕೆ ಇನ್ನೂ ಅನೇಕ ಉತ್ತಮ ಯೋಜನೆಗಳನ್ನು ಒದಗಿಸುವ ಗುರಿಯನ್ನ ಮಾಡೋಣ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಅಣ್ಣಾ ಸಾಬ್ ಜೊಲ್ಲೆ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕಿತ್ತೂರು ಹಾಗೂ ಬೈಲಹೊಂಗಲ ತಾಲೂಕಿನ ಅನೇಕ ಪಿಕೆಪಿಎಸ್ ಸೊಸೈಟಿಗಳ ಆಡಳಿತ ಮಂಡಳಿಯವರು ಹಾಗೂ ನೂರಾರು ರೈತರು ಜೊತೆಗೆ ದೊಡ್ಡಗೌಡರ ಅಭಿಮಾನಿ ಬಳಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ, ಹುಬ್ಬಳ್ಳಿ, ಪ್ರಜಾಪವರ್ ಟಿವಿ, ಬೈಲಹೊಂಗಲ. ನಾನು ವೀರಾಪುರ ಪಿಕೆಪಿಎಸ್ ಅಧ್ಯಕ್ಷ ಮಡಿವಾಳ ಸಂಕ್ರೆ ಹಿರೇಮಠ ಮಾತಾಡ್ತಾ ಇರೋದು. ಇವತ್ತಿನ ದಿನ ನಾವು ರೈತರು ಏನು ಬೆಳೀತಾ ಇದ್ದೀವಿ, ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ, ಆದರೆ ನಮ್ಮ ರಿಕವರಿ ಕಡಿಮೆ ಬರ್ತಾ ಇದೆ. ಈಗ ನ್ಯಾಷನಲೈಸ್ ಬ್ಯಾಂಕು ಮತ್ತು ನಮ್ಮ ಡಿಸಿಸಿ ಬ್ಯಾಂಕ್ ಕಂಪೇರ್ ಮಾಡಿದಾಗ ತಾವು ಕೊಡ್ತಿರ್ತಕ್ಕಂಥ ಸಾಲ 41 ಗುಂಟೆಗೆ ಅಂದರೆ 1 ಎಕರೆಗೆ 40,000 ರೂಪಾಯಿ ಸಾಲವನ್ನು ತಾವು ವಿತರಣೆ ಮಾಡ್ತಾ ಇದ್ದೀರಾ. ನ್ಯಾಷನಲೈಸ್ ಬ್ಯಾಂಕ್ನವರು 1 ಲಕ್ಷ ರೂಪಾಯಿ ಅಥವಾ ಇದನ್ನ ಇನ್ನೂ ಜಾಸ್ತಿಯಾಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ಈಗ ರೈತರಿಗೆ ಉತ್ಪಾದನಾ ವೆಚ್ಚ ಜಾಸ್ತಿ ಆದ ಕಾರಣ ಹಾಗೂ ಇವತ್ತಿನ ದೈನಂದಿನ ದಿನದಲ್ಲಿ ನಮ್ಮ ಕೊಂಡುಕೊಳ್ಳುವಂಥ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೆ ಏರಿದ ಪರಿಸ್ಥಿತಿಯಲ್ಲಿ ರೈತರು ಅಥವಾ ನಮ್ಮ ಸಹಕಾರಿಗಳು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ನಬಾರ್ಡ್ ಮೇಲೆ ಹಾಕದೇನೆ ತಾವೇ, ಯಾಕಂತಂದರೆ ಒಬ್ಬರು ಉದ್ಯಮಿಗಳು ಮತ್ತು ಅಮಿತ್ ಶಾ ಅವರು ಇವಾಗ ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ಇದ್ದಾರೆ, ಅವರ ಹತ್ರ ಇದನ್ನು ವಿನಂತಿ ಮಾಡಿಕೊಂಡು ನಮ್ಮ ಬೆಳಗಾವಿ ಜಿಲ್ಲೆಯ ರೈತರು ಎಲ್ಲ ಸಹಕಾರಿ ಬಂಧುಗಳಿಗೆ ಒಂದು ಎಕರೆಗೆ 1 ಲಕ್ಷವನ್ನು ಸಾಲವನ್ನು ತಾವು ವಿತರಣೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಸರ್, ತಾವು ಅಮಿತ್ ಶಾ ಅವರಿಗೆ ಹತ್ತಿರದ ನಿಕಟವರ್ತಿಗಳು ಎಲ್ಲ ಇಲ್ಲಿ ಸಹಕಾರಿ ರಂಗದ ನನ್ನ ರೈತ ಮಿತ್ರರು ಅಥವಾ ಸಹಕಾರಿ ಬಂಧುಗಳು ಕೂತಿದ್ದಾರೆ. ತಮ್ಮಲ್ಲಿ ದಯವಿಟ್ಟು ಕೇಳ್ಕೊಳ್ಳೋದೇನೆಂದರೆ, ಮಾನ್ಯ ಮೋದಿ ಅವರು FRPಯಲ್ಲಿ 9.25 ಇದ್ದಿದ್ದನ್ನು 10.25 ತಂದಿದ್ದಾರೆ. ಈ ಸಹಕಾರಿ ಸಕ್ಕರೆ ಕಾರ್ಖಾನೆಯವರು ಏನಾದರೂ ಮೋಸ ಮಾಡಿದ್ರಂದ್ರೆ ಅವ್ರ ರಿಕವರಿಯನ್ನು 10ಕ್ಕೆ ತೋರಿಸಿದ್ರೆ ನಮಗೆ FRP ರೇಟ್ ಸಿಗಲ್ಲ ನಮ್ಮ ರೈತರಿಗೆಲ್ಲ. ಅದಕ್ಕೆ ಅದನ್ನು ಒಂದು ಪರಾಮರ್ಶೆ ಮಾಡಿ ಮೋದಿ ಅವರಿಗೆ ನಾನು ಆಲ್ರೆಡಿ ಲೆಟರ್ ಬರೆದಿದ್ದೀನಿ, ಅದಕ್ಕೆ ರಿಪ್ಲೈ ಬಂದಿಲ್ಲ. ತಾವು ಅವರು ನಿಕಟವರ್ತಿಗಳಾಗಿದ್ದೀರಿ. ಆ FRPಯನ್ನು 9.5ನೇ ರಿವರ್ಸ್ ತರಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ನನ್ನ 2 ಪ್ರಶ್ನೆಗಳನ್ನ ತಮ್ಮ ಮುಂದೆ ಇಟ್ಟಿದ್ದೀನಿ. ಧನ್ಯವಾದಗಳು. ಮತ್ತೆ ಅದು ತಮ್ಮ ಅಭಿಪ್ರಾಯಗಳನ್ನ ಸಲಹೆಗಳನ್ನ ಮಾಜಿ ಶಾಸಕರು ಹಾಗೂ ಡಿಸಿ ಬ್ಯಾಂಕ್ ನಿರ್ದೇಶಕರಾದ ಮಹಾಂತೇಶ್ ದೊಡ್ಡಗೌಡರು ಅವರೇ ಹಾಗೂ KLA ಉಪಾಧ್ಯಕ್ಷರಾದ ಬಸವರಾಜ ದೊಡ್ಡೊಡ್ಡಿ ಅವರೇ, KLA ನಿರ್ದೇಶಕರಾದ ವಿಜಯ್ ಬೆಟ್ಕುಂಡ ಅವರೇ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ MJD ಸಕ್ಕರೆ ಕಾರ್ಖಾನೆ ರಾಜ್ಯಾಧ್ಯಕ್ಷರಾದ ಚನ್ನಬಸಪ್ಪ ಮುಖರ್ಜಿ ಅವರೇ, ಕಿತ್ತೂರಿನ ಅಧ್ಯಕ್ಷರಾದ SR ಪಾಟೀಲ್ ಅವರೇ ಹಾಗೂ ಬೈಲಹೊಂಗಲ ಅಧ್ಯಕ್ಷರಾದ ಈಶ್ವರ್ ಉಳ್ಳಾಗಡ್ಡಿ ಅವರೇ, KPSF ಉಪಾಧ್ಯಕ್ಷರಾದ ಅಜ್ಜಪ್ಪ ಕುರ್ಬಾರ್ ಅವರೇ ಹಾಗೂ ಕಿತ್ತೂರು KPSF ಉಪಾಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಹೇಮಂತಿ ಅವರೇ ಹಾಗೂ ಮಾಜಿ ಸೋಮೇಶ್ವರ ಸಂಘದ ಅಧ್ಯಕ್ಷರಾದ ಮಾಲಿಕಾರು ಗೋಳಪ್ಪನವರು ಅವರೇ, ನಿಜಲಿಂಗಪ್ಪ ಹಿರೇಮಠ ಅವರೇ, ಬಾಳಾಸಾಹೇಬ್ ದೇಸಾಯಿ ಅವರೇ ಹಾಗೂ ವೇದಿಕೆ ರಾಷ್ಟ್ರದ ಎಲ್ಲ ಹಿರಿಯರಿಗೆ ಆಗತಕ್ಕಂಥ ಯಾವತ್ತು ಇವೆಲ್ಲ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳು, ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಆಗಮಿಸಿದ ಎಲ್ಲ ಕನ್ನಡ ಮಾಧ್ಯಮದ ಮಿತ್ರರು, ಮೊದಲನೇದಾಗಿ ನಾನು
ಈ ಒಂದು ಬೈಲಹೊಂಗಲ ತಾಲೂಕಿನ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮೊದಲನೇದಾಗಿ ನಮ್ಮ ಆತ್ಮೀಯ ಸ್ನೇಹಿತರಾದ ಮಾತೆ ದೊಡ್ಡಗೌಡರು 8ನೇ ಬಾರಿಗೆ ಆಯ್ಕೆಯಾದಂಥ ಅವರಿಗೆ ಅಭಿನಂದನಾ ಸಮಾರಂಭವನ್ನು ನೀಡಿಕೊಟ್ಟಲ್ಲಿ ನಮಗೆಲ್ಲರೂ ಕೂಡ ಅಭಿನಂದನೆಗಳು ಸಲ್ಲುತ್ತೆ. ಯಾಕಂದ್ರೆ ಇವರು ಸುಮಾರು ಬೈಲಹೊಂಗಲ ತಾಲೂಕಿನ ಅವರು ಮೊದಲ ಅಧ್ಯಕ್ಷರಾದಾಗ ಇವತ್ತಿನವರೆಗೆ ಸುಮಾರು 55 ಸಂಘಗಳಿದ್ದದ್ದು, ಈಗಾಗಲೇ 75 ಸಂಘಕ್ಕೆ ಹೋಯ್ತದ್ದು. 35 ಕೋಟಿ ಸಾಲ 262 ಕೋಟಿಗೆ ಹೋದದ್ದು. ಇದೇ ಪ್ರಕಾರ ಠೇವುಗಳು ಕೂಡ ಬರೀ ಒಂದು 100 ಕೋಟಿ ಇದ್ದು 327 ಕೋಟಿ. ಈ ಪ್ರಕಾರ ಎಲ್ಲದರಲ್ಲಿ ಕೂಡ ಒಂದು ಗಣನೀಯ ಸಾಧನೆ ಒಂದು ಈ ಬೈಲಹೊಂಗಲ ತಾಲೂಕಿನಲ್ಲಿ ಸಾಧಿಸಿದ್ದಕ್ಕೆ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಇವತ್ತು ಈಗಾಗಲೇ ಸಾಕಷ್ಟು ಸಹಕಾರಿ ಸಂಘ ಹಾಗೂ ವಿವಿಧ ಸಹಕಾರಿ ಸಂಘದ ಅಧ್ಯಕ್ಷರಿಗೆ, ಬೈಲಹೊಂಗಲ ತಾಲೂಕಿನ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕ, ಕಿತ್ತೂರಿನ ಹಲವು ಸಂಸ್ಥೆಯ ಅಧ್ಯಕ್ಷ, ಆಡಳಿತ ಮಂಡಳಿ ಸದಸ್ಯ, ಬೇಗ ನಮ್ಮ ಪಕ್ಷದ ಪ್ರಮುಖ ಹಾಗೂ ಸ್ನೇಹಿತರೆ, DCC ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗವೇ ತಮಗೆಲ್ಲ ಅನಂತ ಕೈ ಮುಗಿದು ಶರಣಾರ್ಥಿಗಳನ್ನು ಹೇಳುತ್ತಾರೆ. ಪ್ರಥಮವಾಗಿ ಕಳೆದ 3 ತಿಂಗಳಿಂದ ನಡೆದಂಥ DCC ಬ್ಯಾಂಕಿನ ಚುನಾವಣೆ ಯಾವುದೇ TV ಹಚ್ಚಿ ನೋಡಿದ್ರು DCC ಬ್ಯಾಂಕ, ಯಾವುದಾದ್ರೂ ಪೇಪರ್ ನೋಡಿದ್ರು DCC ಬ್ಯಾಂಕ, ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಆನ್ ಮಾಡಿದ್ರು DCC ಬ್ಯಾಂಕ್. ಇಡೀ ಜಿಲ್ಲೆಯೊಳಗೆ ಸ್ವಲ್ಪ ಅತಿರೇಕ ಆಯಿತು, ಅದನ್ನು ನಾವು ಒಪ್ಪಲೇಬೇಕು. ಯಾಕಂದರೆ DCC ಬ್ಯಾಂಕಿನ ಚುನಾವಣೆ ಅಂದರೆ ಭಾಳ, ಅದು ನಮ್ಮ ತಾಲೂಕೊಳಗೆ ಮುಟ್ಟಿಗೆ ಒಳಗೆ ಆಗ್ತಕ್ಕಂಥ ಚುನಾವಣೆ. ತಾವೆಲ್ಲ ಭಾಳ ಪ್ರೀತಿಯಿಂದ ಕಳೆದ 7 ಬಾರಿ, ಅದಕ್ಕಿಂತ ಮೊದಲು ನನ್ನ ತಂದೆಯನ್ನು 2 ಬಾರಿ ಭಾಳ ಪ್ರೀತಿಯಿಂದ ಆಶೀರ್ವಾದ ಮಾಡಿ, ಇಲ್ಲಪ್ಪ ಅವಾಗ ದೊಡ್ಡಗೋಡಿ ಮಗ ಒಳ್ಳೇದು ಮಾಡೋದನ್ನ ಅಂತೇಳಿ ಭಾಳ ಪ್ರೀತಿಯಿಂದ ಎಲ್ಲ ಇವತ್ತು ನಮ್ಮ BJP ಇರ್ಬೋದು, ಕಾಂಗ್ರೆಸ್ ಎಲ್ಲ ಹಿರಿಯರು ಜೊತೆಗೆ ತಮ್ಮೆಲ್ಲ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು ಭಾಳ ಪ್ರೀತಿಯಿಂದ ಆಶೀರ್ವಾದವನ್ನು ಮಾಡ್ಕೊತ ಬಂದಿದ್ದೀವಿ. ಒಂದು ಸಲ 96 ಚುನಾವಣೆ ಆಯಿತು. ಇದೊಂದು ಸಲ ದೊಡ್ಡಗೌಡನ ರಾಜಕಾರಣವಾಗಿ ಮುಗಿಸೇ ಬಿಡಬೇಕಂತೇಳಿ ಈ ಸಲ ಭಾಳ ಶಪಥವನ್ನು ಮಾಡಿ ಚುನಾವಣೆ ಮಾಡಿದ್ದು ತಮ್ಗೆ ಗೊತ್ತದ. ಆದರೆ ಒಂದು 100 ಮಂದಿ ಕೊಲ್ಲಾಕಿದ್ದು ಕಾಯಂ ಒಪ್ಪಿರ್ತಾನೆ. ಹಂಗೆ ಆ ದೇವಸ್ಥಾನದ ನಿಂತ ನೀವೆಲ್ಲ ಮತದಾರರು ಮತ್ತು ಆಡಳಿತ ಮಂಡಳಿ ಸದಸ್ಯರು ವಿಶೇಷವಾಗಿ ಬೈಲಹೊಂಗಲ ಶಾಸಕರ ಮಹಾಂತೇಶ್ ಕೌಜಲ್ಗೂ, ಜಗದೀಶ್ ಮಠಗುಡವ ಮುಖಂಡತ್ವದಲ್ಲಿ ಭಾಳ ಪ್ರೀತಿ ಅಭಿಮಾನದಿಂದ ಆಶೀರ್ವಾದ ಮಾಡಿ ತಮಗೆಲ್ಲ ಅನಂತ ಅಣಿಮುಟ್ಟಿ ನಾನು ಪ್ರಥಮವಾಗಿ ತಮಗೆ ಅನಂತ ನಮಸ್ಕಾರ ಮಾಡಿ ಧನ್ಯವಾದಗಳನ್ನ ಸಹಿತ ಸಲ್ಲಿಸ್ತೀನಿ. ಯಾಕಂದ್ರೆ ಒಂದು ಕಡೆ ಇಲ್ಲೇ ನಾವು ಮತದಾನಕ್ಕಿಂತ ಮೊದಲು ಇಲ್ಲೇ ಸಭೆ ಮಾಡಿದ್ವಿ. ಇದು 2 ಪಟ್ಟ ಜನಾನು ಸಿಗಿದ್ವು. ಒಂದು ಕಡೆ ಬೈಲಹೊಂಗಲ ನನ್ನ ಆಗಿಸ್ಬೇಕು, ಇನ್ನೊಂದು ಕಡೆ ಮಾನ್ಯ ಕಿತ್ತೂರಿಂದ ಮಾನ್ಯ ವಿಕ್ರಮನಂದವನ್ನು ಆಯ್ಕೆ ಮಾಡ್ಬೇಕಂತೇಳಿ ಭಾಳ ಪ್ರೀತಿಯಿಂದ ಕೂಡಿದ್ವಿ. ಆದ್ರೆ ರಾಜಕಾರಣ ಚಲಾವಣೆ ಒಳಗೆ ಸೈಕಲ್ ಸಿಸ್ಟಮ್ ಗೊತ್ತದ. ರಾಜಕಾರಣದಾಗ ಎಷ್ಟು ಒಳ್ಳೆಯದಿರ್ತದ, ಅದ್ರ ಜೊತೆಗೆ ಅಷ್ಟ ಮೋಸ ಮಾಡ್ತಕ್ಕಂಥದ್ದು ಇರ್ತದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಭಿನಂದನಾ ಸಮಾರಂಭ ಹಾಗೂ ಮೊನ್ನೆ ನಡೆದಂಥ DCC ಬ್ಯಾಂಕಿನ ಚುನಾವಣೆಯಲ್ಲಿ ಮತವನ್ನು ಮಾಡಿದಂಥ ಅಧ್ಯಕ್ಷರು ಮತ್ತು ಮತದಾನದ ಪ್ರತಿನಿಧಿಗಳಿಗೆ ಸನ್ಮಾನ ಸಮಾರಂಭದ ಈ ಕಾರ್ಯಕ್ರಮದ ಉದ್ಘಾಟಕರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಸಹಕಾರಿ ರಂಗದಲ್ಲಿ ಆಡುಮುಟ್ಟದ ಗಿಡ ಎಲ್ಲ ಅಣ್ಣಾಸಾವ ಸಾಧನೆ ಮಾಡತಕ್ಕಂಥ ಸಂಸ್ಥೆ ಇಲ್ಲತಕ್ಕಂಥ ಒಬ್ಬ ನನ್ನ ಆತ್ಮೀಯ ಸ್ನೇಹಿತ ಸೌದು ಬ್ಯಾಂಕಿನ ಅಧ್ಯಕ್ಷರು, ಮಾಜಿ ಸಂಸದ ಅಂತ ಅಣ್ಣಾಸಾಬಣ್ಣ ಜೊಲ್ಲೆ ಅವರು, ಆತ್ಮೀಯ ಸೌದವು ರಾಜಕಾರಣದಲ್ಲಿ ಪ್ರಥಮವಾಗಿ ಉದ್ಯೋಗವನ್ನು ಬಿಟ್ಟು ಜನರ ಸೇವೆಯನ್ನು ಮಾಡಲು KLE ನಿರ್ದೇಶಕರಿಗೆ ಪ್ರಥಮ ಬಾರಿಗೆ ಆಯ್ಕೆ ಆದಂಥ ವಿಜಯ್ ಮೆಟ್ಗುಡ ಅವರೇ ಹಾಗೂ ಹಿರಿಯರಾದಂಥ KLE ಸಂಸ್ಥೆ ಉಪಾಧ್ಯಕ್ಷರು ಬಸವರಾಜಣ್ಣ ತಟವಾಟಿ ಅವರೇ, ಈ ಒಂದು ಸಭೆಯಲ್ಲಿ ಆಶನ ಅಂತ ಹಿರಿಯಂತ ನನ್ನ ತಂದೆಯ ಸ್ನೇಹಿತರಾದಂಥ ಮೊಕಾಶ್ ಸೌಕಾರ್ ಅವರೇ, ಆತ್ಮೀಯ ಸ್ನೇಹಿತರು ಮಾರ್ಕೆಟಿಂಗ್ ಸಂಸ್ಥೆಯ ನಿರ್ದೇಶಕಂತ
ದೇಸಾಯಿ ಹೋಗೆ, ಹಿರಿಯರಾದಂಥ ಕಿತ್ತೂರು ಮಾರ್ಕೆಟಿಂಗ್ ಸಂಸ್ಥೆ ನಿರ್ದೇಶಕ ಅಂತ ನಿಜಲಿಂಗ ಸ್ವಾಮಿ ಹಿರೇಮಠ ಹೋಗೆ, ಸಹೋದರಾದಂಥ ರವಿರಾಜ್ ಇನಾಮದಾರ್ ಹೋಗೆ, ಮಾವಂದೇವ್ ಮಾರ್ಕೆಟಿಂಗ್ ಸಂಸ್ಥೆ ಅಧ್ಯಕ್ಷ ಅಂತ SR ಪಾಟೀಲ್ ಹೋಗೆ, ಕಿತ್ತೂರು ಸಂಸ್ಥೆ ಉಪಾಧ್ಯಕ್ಷ ಅಂತ ಸಹೋದರಿ ಸರಸ್ವತಿ ಅಕ್ಕ ಹೆಗತ್ತಿ ಹೋಗೆ, ಬೈಲಹೊಂಗಲ ಮಾರ್ಕೆಟಿಂಗ್ ಸಂಸ್ಥೆ ಅಧ್ಯಕ್ಷರು ಆತ್ಮೀಯ ಸಹೋದರ ಮಿತ್ರರು ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಅಂತ ಈಶ್ವರ ಉಳ್ಳಾಗಡ್ಡಿ ಹೋಗೆ, ಹಿರಿಯರಂಥ ಮಲ್ಲನಗೌಡ ಪಾಟೀಲ್ ಹೋಗೆ, ಮಡಿಲಾಂಬು ಸಂಸ್ಥೆಯ ಅಧ್ಯಕ್ಷ ಅಜ್ಜಪ್ಪಣ್ಣ ಹೋಗೆ, ದಾನಪ್ಪಣ್ಣ ಹೋಗೆ, ಮಲ್ಲೂಗ ಮುಳಿಯಣ್ಣ ಹೋಗೆ, ಅಜ್ಜಪ್ಪಣ್ಣ. ಒಬ್ಬ ತಂದೆಗೆ ಇಬ್ಬರು ಮಕ್ಕಳು ಇರ್ತಾರೆ. ಒಬ್ಬ ತಂದೆಗೆ ಇಬ್ಬರು ಮಕ್ಕಳು ಇರ್ತಾರೆ ಅಂತಂದ್ರೆ ತಂದೆ ತಿಳ್ಕೊಂಡ್ ಮಗ ಒಬ್ಬ ನಾಮಿನಿ ತಿಂತಿರ್ತಾರೆ. ಆದ್ರೆ ಆ ನಾಮಿನಿ ತಿಂತ್ರ ಎರಡನೇ ಮಗ ಇಬ್ಬರು ಮಕ್ಕಳು ಇರ್ತಾರೆ ಅಂತಂದ್ರೆ ಒಬ್ಬನ ಹೆಸರು ಸೇರಾಕು. ಅದಕ್ಕೆ ಹೊಲಾಟ್ ಬೇಡ ಇರ್ತಾವೆ, ಮುನಿಟ್ ಬೇಡ ಇರ್ತಾವೆ. ಆ ಇನ್ನೊಬ್ಬನ ಮಗನ ಸೇರ್ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕಮ್ಮ? ಅದಕ್ಕೆ ದಯಮಾಡಿ ಇದಕ್ಕೆ ಇದನ್ನು ನಾವು ಅನುಕೂಲ ಮಾಡ್ಕೊಳ್ಬೇಕಂತ ಹೇಳಿ ನಮ್ಮ ವಿನಂತಿ. ಮತ್ತೆ ತಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಯಾವುದೋ ಮುಂಚೆ ಮಗ ಇಲ್ಲ ಬ್ಯಾಂಕ್ ಬಗ್ಗೆ ಏನಾದರೂ ಸಂಶಯ ಇದ್ರೂ ಕೇಳ್ತಕ್ಕಂಥ ಕೆಲಸ ಮಾಡಿ. ಸ್ವಾಗತ ಕೊಡ್ತಾ ಇವತ್ತು ಅಧ್ಯಕ್ಷರಲ್ಲಿ ಒಂದು ಮನವಿ. ನಾನು ರಾಜಶೇಖರ್ ಮಲ್ಲಪ್ಪ ನಡವಳಿ ಅಂತೇಳಿ ವೀರಾಪುರ ಗ್ರಾಮ ಪಂಚಾಯತಿ ಸದಸ್ಯ. ಇವಾಗ ನಮ್ಮ ಅತಿ ಉತ್ಸಾಹಿ ನಿರ್ದೇಶಕರು ಹಾಗೂ ಅಧ್ಯಕ್ಷರಿಂದ ನೀವು ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಮಾಡಿದ ನಂತರ ಹಾಗೂ ನೀವು ನಿರ್ದೇಶಕ ಸ್ಥಾನವನ್ನು ಸ್ವೀಕಾರ ಮಾಡಿದ ನಂತರ ನಮಗೆಲ್ಲ ಬೆಳಗಾವಿಯ ಅತಿ ಉನ್ನತ ಹಾಗೂ ಅತಿ ಕಡು ಬಡುವ ಕೃಷಿ ರೈತರಿಗೆ ನೀವು ಏನಾದರೂ ಹೊಸದಾದಂಥ ಒಳ್ಳೆಯದಾದ ಯೋಜನೆಯನ್ನ ಜಾರಿಗೆ ತಂದಿದ್ದರೆ ಅದನ್ನು ನೀವು ಪ್ರಸ್ತುತಪಡಿಸಬೇಕು ಮತ್ತು ಅದರ ಏನಾದರೂ ನೀವು ಅಧ್ಯಕ್ಷರ ಸ್ಥಾನ ವಹಿಸಿಕೊಂಡ ನಂತರ ಒಂದು ಒಳ್ಳೆಯ ಯೋಜನೆಯನ್ನ ನೀವು ರೈತರಿಗಾಗಿ ಜಾರಿಗೆ ತರಬೇಕಂತ ಹೇಳಿ ನಮ್ಮಲ್ಲಿ ರೈತ ಬಾಂಧವರ ಪರವಾಗಿ ನಾವು ಮತ್ತೊಮ್ಮೆ ಕೈ ಮುಗಿದು ಕೇಳಿಕೊಳ್ತಾ ಇದ್ದೀವಿ. ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜನ ಕೊಡ್ಲೆಸ್ ತೊಗೊಂಡು ಹೋಗ್ಲಕ್ಕ ಈ ಕಡೆ ಕೆಳಗೆ ಒಂದಾದ ಕೊಡ್ಲೆಸ್ ಅವೈ ಅವ್ರು ಕೇಳಲಿ ಸರಳ ವಿಷಯಕ್ಕೆ ತಗೊಂಡ್ಬಿಡ್ರಿ. ದಯವಿಟ್ಟು ಕುತ್ಕೊಳ್ಬೇಕು. ಮೇಲ್ಗಡೆ ಸ್ಟೇಜ್ ಮೇಲಿಂದ ದಯವಿಟ್ಟು ಕೆಳಗಡೆ ಹೋಗ್ಬೇಕು. ಎಲ್ಲ ನಮ್ಮ ಬ್ಯಾಂಕ್ ಎಂಪ್ಲಾಯ್ ಇರ್ತದೆ, ಎಲ್ಲ ಕೆಳಗಡೆ ಹೋಗ್ಬೇಕು. ದಯವಿಟ್ಟು ಎಲ್ಲ ಮುಂದ್ಗಡೆ ಬಂದು ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರಿಗೆ ಹಾಗೂ ಉದ್ಘಾಟಕರಿಗೆ ಎಲ್ಲ ಅತಿಥಿ ಮಾಡಲಿಕ್ಕೆ ಸನ್ಮಾನ ಕಾರ್ಯಕ್ರಮ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾನಿಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರನ್ನ ನಾನು ಯಾರ ಹೆಸರನ್ನ ಕರೀತೀನಿ ಅವರು ಬಂದು ಆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ವಿನಂತಿಸ್ತಾ ಇದ್ದೇನೆ. ಮೊದಲನೇದಾಗಿ ಇವತ್ತು ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ DCC ಬ್ಯಾಂಕಿನ ನಿರ್ದೇಶಕರು, ಕಿತ್ತೂರು ಮತಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕಿತ್ತೂರು ಕಂಡಂತ ಅಪರೂಪದ ರಾಜಕಾರಣಿ, ಸರಳ ಸಜ್ಜನಿಕೆಯ ರಾಜಕಾರಣಿ, ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಹಾಂತೇಶನ ದೊಡ್ಡವರಿಗೆ ಮುಂದಾಗಿ ಸುನೀಲ್ ಮರ್ಕುಟಿ ಅವರು, ಮಹಾಂತೇಶ್ ಬೋರೆ, ರಾಜು ಹೊಸು, ಈರಣ್ಣವಾರ, ಮಡಿಯಾರಪ್ಪ ಕಿತ್ತೂರು, ಬಸಪ್ಪ ಹಾರಗೊಪ್ಪ, ನಾಗೇಶ್ ಸಿಂಡೆ, ಸುಧೀರ್ ಪಾಟೀಲ್, ಅಭಿಷೇಕ್ ಹಿರೇಮಠ್, ಮಹಾಂತೇಶ್ ಗದಗ್, ಅಶೋಕ್ ಅಲ್ಲಪ್ಪನವರು, ಇವರು ಎಲ್ಲರೂ ಬಂದು ಕೂಡ ಅವರು ಸನ್ಮಾನವನ್ನ ನಡೆಸಿಕೊಡ್ಬೇಕಂತ ವಿನಂತಿಸ್ತಾ ಇದ್ದೇನೆ.